ನಾನು ನಿನ್ನ ಉಸ್ತಾದಾಗಿ ಹಠ ಹಿಡಿದು ನಿನ್ನ ಕುಸ್ತಿ ಕಲಿಸ್ಬೋದು. ಆದರೆ ನಿಮ್ಮ ಮನೆಯವ್ರ ಒಪ್ಪಿಗೆ ಇಲ್ದಲೆ ಕುಸ್ತಿ ಆಡಕ್ಕೆ ಸಾಧ್ಯನಾ ಅನ್ನೋದನ್ನ ನೀನು ಯೋಚನೆ ಮಾಡಬೇಕು. ಅಖಾಡಕ್ಕೆ ಇಳಿದಾಗ ಯುಕ್ತಿಗಾಗಿ ಹನುಮಂತಿ ಡೌನ ಹೆಂಗಾಗ್ತಾರೋ ಹಂಗೆ ಯಾವ್ದು ಮುಖ್ಯ ಅನ್ನೋದನ್ನ ತೀರ್ಮಾನ ಮಾಡು. ಸರಿ ಉಸ್ತಾದ್. ಯಾಕಂಗೆ ಗಂಟ್ಲು ಹಿಡ್ಕೊಂಡು ನಂಗೆ ಮಾತಾಡ್ತಾ ಇದೀಯಾ? ರಟ್ಟೆ ತಟ್ಟಿ ಅಖಾಡಕ್ಕೆ ಇಳಿತೀನಿ ಅಂತ ಹೇಳೋ ಸದ್ದು ಇಡೀ ಮಾದಾಪುರಕ್ಕೆ ಕೇಳಬೇಕು. ಹಂಗೆ ಜೋರಾಗಿ ಹೇಳು. ಅವತ್ತು ಆಟ ಕಲಿಸಿ ಕಣಕ್ಕೆ ಇಳಿತೀನಿ ಅಂತ ಕೇಳ್ಕೊಂಬಂದಿದ್ದೆ. ಇವತ್ತು ನಾನಾಗೆ ಅಖಾಡಕ್ಕೆ ಇಳಿಸ್ತಾ ಇದ್ದೀನಿ. ತೀರ್ಮಾನ ತಗೋಬೇಕಾದ್ದು ನೀನು. ನನಗೆ ಕೊಟ್ಟ ಮಾತನ್ನ ಪುನಃ ಗೆಪ್ತಿ ಮಾಡೋ ಅವಶ್ಯಕತೆ ಇಲ್ಲ ಅಲ್ವೇ? ಏನಾಯ್ತು ಸ್ನೇಹ? ಹೆಂಗ್ ಕಾಪಿಸ್ಕೊಂಡ್ ಕೂತ್ಕೊಂಡ್ರಿ ಹೆಂಗವ? ನೀವು ಅಳಿಯಂದ್ರು ದುಡ್ಡುಗೋಸ್ಕರ ಕುಸ್ತಿ ಆಡಕ್ ಹೋಗ್ತಿದ್ದಾರೆ. ಈ ವಿಷಯ ನಿಂಗೆ ಗೊತ್ತಿತ್ತು ತಾನೆ? ಹೇಳವ, ಈ ವಿಷಯ ನಿಂಗೆ ಗೊತ್ತು ತಾನೆ? ಗೊತ್ತು. ಆದ್ರೆ ನಾ ಹೇಳೋದನ್ನ ಹೊಸಿ ಕಾಪಿಸ್ಕೊಳ್ಳದೆ ಕೇಳು. ಇನ್ನೇನು ಹೇಳ್ತೀಯ ನೀನು? ಅಳಿಯಂದ್ರದ್ದೇನು ತಪ್ಪಿಲ್ಲ, ನೀನು ಕೋಪ ಮಾಡ್ಕೋಬೇಡ ಅಂತ ತಾನೆ? ನೀನು ಹಿಂಗೆ ಆಡೋದ್ರಿಂದನೆಯ ಅವ್ರು ನಿಂತಾವ್ ಹೇಳೋಕ್ಕೆ ಹಿಂದೆ ಮುಂದೆ ನೋಡೋದು. ಇದೊಂದು ನೆಪ ನಿಮಗೆ. ಇವ್ರಿಗೆ ನನ್ನ ಹತ್ರ ನಿಜ ಹೇಳಬೇಕು ಅಂತ ಇದ್ದಿದ್ರೆ ಖಂಡಿತವಾಗ್ಲೂ ಹೇಳಿರೋರು. ನನಗೆ ಮಾತು ಬೇರೆ ಕೊಟ್ಟಿದ್ದಾರೆ, ಇನ್ಮೇಲಿಂದ ನಾನು ನಿಮ್ಮ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ, ಎಲ್ಲ ವಿಷಯಗಳನ್ನ ಹಂಚ್ಕೋತೀನಿ ಅಂತ. ಆದರೆ ಮಾಡೋ ಕೆಲಸ ಮಾತ್ರ ಇಂಥದ್ದು. ನಾನು ನಿಮ್ಮ ಮುಚ್ಚಿಟ್ಟಿರ್ಬೋದು, ಆದರೆ ಯಾವ ತಪ್ಪು ಮಾಡಿಲ್ಲ ಮಿಸ್ಸು. ಅಮ್ಮ, ಕಂಟಿ ಮಾವು ಬಂದು ಅನ್ಸುತ್ತೆ. ನೀವು ತಪ್ಪು ಕೆಲಸ ಮಾಡ್ತಿದ್ದೀರಾ ಅಂತ ನಾನು ಹೇಳ್ತಿಲ್ಲ ಶ್ರೀ. ಆದರೆ ದುಡ್ಡುಗೋಸ್ಕರ ಕೆಲಸ ಮಾಡದೆ ಕುಸ್ತಿ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ಅದು ತಪ್ಪು ಅಂತ ಹೇಳ್ತಿರೋದು. ಈಗ ಅರ್ಥ ಆಗ್ತಿದಲ್ವಾ ನಿಮಗೆ? ವಿದ್ಯಾಭ್ಯಾಸ ಇಲ್ಲ ಅಂದರೆ ಏನೆಲ್ಲ ಮಾಡಬೇಕಾಗತ್ತೆ ಅಂತ. ಸ್ನೇಹ, ಹೊಸಿ ನೋಡ್ಕೊಂಡು ಮಾತಾಡು. ಅವ್ವ, ದಯವಿಟ್ಟು ಈ ವಿಷಯದಲ್ಲಿ ನೀನು ನನಗೇನು ಹೇಳಕ್ಕೆ ಬರಬೇಡ. ಒಂದು ವೇಳೆ ಇವ್ರು ದುಡ್ಡುಗೋಸ್ಕರ ಕೂಲಿ ಕೆಲಸ ಮಾಡಿದ್ರು ನಾನು ಖುಷಿ ಪಡ್ತಿದ್ದೆ. ದುಡ್ಡುಗೋಸ್ಕರ ಪಂದ್ಯ ಆಡೋದನ್ನ ಜೂಜಾಟ ಅಂತಾರೆ. ಇದು ಒಂದು ಸಾಕು, ಉಳಿದಿದ್ದ ಕೆಟ್ಟ ಅಭ್ಯಾಸಗಳನ್ನೆಲ್ಲ ತಂದ್ಕೊಡತ್ತೆ. ಒಂದು ನಿಮಿಷ ಮಿಸ್ಸು. ಮಿಸ್ಸು, ಅಮ್ಮ, ಅವಳಿಂದನೇ ನನ್ನ ಜೀವನ ಇಷ್ಟು ಹಾಳಾಗಿರೋದು. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಒಂದು ನಿಮಿಷ ಮಿಸ್ಸು. ನಾನು ನಿಮ್ಗೆ ಹೇಳ್ದೆ ಗಳ್ಳಿಗೆ ಸೇರ್ಕೊಂಡಿದ್ದು ತೆಪ್ಪೆಯ. ನಾನು ಸಂಸ್ಬಿಡಿ ಮಿಸ್ಸು. ನೋಡಿ, ನೀವು ನನ್ನ ಹತ್ರ ಕ್ಷಮೆ ಕೇಳಿ ನಾನೇ ನಿಮ್ಮನ್ನ ಬಲವಂತ ಮಾಡ್ತಿದ್ದೀನಿ ಅನ್ನೋ ಥರ ಆಡಬೇಡಿ. ನಿಮ್ಗೆ ಏನು ಬೇಕೋ ಮಾಡ್ಕೊಳ್ಳಿ. ಹೇಗಿದ್ರು ನನ್ನ ಮಾತಿಗೆ ಬೆಲೆ ಇಲ್ವಲ್ಲ. ಮಿಸ್ಸು, ಮೈ ಬಗ್ಸಿ ದುಡಿಬೇಕು ಶ್ರೀ, ಇನ್ನೊಬ್ರು ಮೈ ಮುರಿದಲ್ಲ. ಮಿಸ್ಸು, ಮೆತ್ತಗೆ ಅವ್ವ ಇಲ್ಲೇ ಅವಳೆ. ಒಳ್ಳೇದೇ ಆಯ್ತು, ಕೇಳಿಸ್ಕೊಳ್ಳಿ ಬಿಡಿ. ಮಿಸ್ಸು, ಈಗ ನಾನು ಕುಸ್ತಿ ಆಡೋಕ್ಕೆ ಸಾಕಷ್ಟು ಕಾರಣಗಳಿದೆ ಅಂತ ನಂಗೆ ಗೊತ್ತು ಶ್ರೀ. ಆದರೆ ನೀವು ಸರಿಯಾಗಿರೋ ದಾರಿಲಿ ಹೋಗ್ತಿದ್ದೀರಾ ಅಂತ ನಿಮ್ಗೆ ಅನಿಸ್ತಿದ್ಯಾ? ಹೇಳಿ ಹೇಳಿ ಶ್ರೀ. ಕಂಟಿ ಯೋನ್ಲಾದು ಏನಿಲ್ಲವಾ? ನೀವೇ ಬನ್ನಿ ಮಗನ ಕೇಳಿ. ಯೋನಾಯ್ತೈತೆ ಇಲ್ಲಿ? ಹೇಳಿ ಶ್ರೀ, ನಿಮ್ಮ ಅವ್ವನೇ ಕೇಳ್ತಿದ್ದಾರಲ್ಲ, ಹೇಳಿ. ಯೋನಾಯ್ತು ಅಂದೆ. ನಾನೇ ಹೇಳ್ತೀನಿ. ನಿಮ್ಮ ಮಗ ಗರಡಿಗೆ ಹೋಗ್ತಿರೋ ವಿಷಯ ನಿಮಗೆ ಗೊತ್ತಿದೆಯಾ? ಸರಿ, ಅದಕ್ಕೇನೀಗ? ದುಡ್ಡುಗೋಸ್ಕರ ಕುಸ್ತಿ ಆಡಕ್ಕೆ ಹೋಗ್ತಾ ಇದ್ದಾರೆ ಇವರು.
ಕುಸ್ತಿಲ್ ಗೆದ್ದವ್ರಿಗೆ 10 ಲಕ್ಷ ಕೊಡ್ತಾರೆ ಅನ್ನೋದು ಪಂದ್ಯ ಆಡ್ತಾ ಇದ್ದಾರೆ ಇವ್ರು. ಇದು ಒಂದು ಲೆಕ್ಕದಲ್ಲಿ ಜೂಜ್ಗೆ ಸಮಾನ ಅಲ್ವಾ? ಇಷ್ಟು ವರ್ಷ ಅಭ್ಯಾಸ ಮಾಡಿದೆ, ಈಗ ಕಲ್ತು ಆಡಕ್ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದಿಟ್ವೆನ್ಲ ನಿನ್ನೆ ಕೇಳ್ತಿರೋದು ಕಂಟಿ, ಇವಳು ಹೇಳ್ತಿರೋದೆಲ್ಲ ದಿಟ್ವೆನ್ಲ. ಅವ್ವ ನಂಗೆ ಬೇರೆ ಕೆಲಸ ಮಾಡೋಕ್ಕೆ ಇದ್ಯೇ ಇಲ್ಲ, ಅದಕ್ಕೆ ವ್ಯವಸಾಯ ಮಾಡುಮ ಅಂತ ಜಾಗ ತಗೊಳಕ್ಕೆ. ಓ, ಜಾಗ ತಕ್ಕಳಕ್ಕೆ ಕಾಸ್ಗೋಸ್ಕರ ಕುಸ್ತಿ ಆಡಕ್ ಹೊಂಟಿದೀಯ? ಬೇಸ್ ಕಲ ಬೇಸ್. ಎತ್ತವಂತವ ಕಾಸ್ ಕೇಳಕ್ಕೆ ಅವಮಾನ ನಿಂಗೆ, ಅದಕ್ಕೆ ಹಿಂಗ್ ಮಾಡ್ತಿದ್ಯಾ? ಮೆಚ್ಬೇಕಾದ್ದೆ. ಹಂಗಲ್ವ, ನಾನು ಮಾತಾಡಬೇಡ. ಇವಳಿಂದ ನೀನ್ ಪಾಠ ಕಲಿಬೇಕಾಗಿಲ್ಲ ಕಂಟಿ. ಇನ್ಯಾರ ಮುಂದೆನೋ ಹೋಗಿ ಅವ್ರ ಜೊತೆ ಕುಸ್ತಿ ಮಾಡಿ ಪಂದ್ಯ ಗೆದ್ದು ಕಾಸ್ ಮಾಡೋ ಅಂತ ಗತಿಗೆ ನೀನು ಬಂದಿಲ್ಲ. ಗೆಪ್ತಿ ಮಾಡಿಕ. ಅಲ್ಲವ, ನನ್ನ ಮ್ಯಾಕೆ ಗೌರವ ಇದ್ರೆ ನೀನು ಹೋಗಬೇಡ. ಆಟೆಯ ಯಾಕೆ ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ಅತ್ತೆ ಹೇಳಿದ್ ಕೇಳಿಸ್ತಲ್ವಾ? ಹೆಂಡತಿ ಮಾತ್ಗಂತೂ ಬೆಲೆ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಅವ್ವನ ಮಾತ್ಕಾದ್ರೂ ಬೆಲೆ ಕೊಡ್ತೀರಲ್ವ ಶ್ರೀ? ಅಷ್ಟಕ್ಕೂ ನಂಗೆ ಮಾತು ಕೊಟ್ಟಿದ್ರಿ, ಇನ್ಮೇಲಿಂದ ಯಾರ ಮೇಲೂ ಕೈ ಮಾಡಲ್ಲ ಅಂತ. ಮತ್ತೆ ಯಾರ ಜೊತೆನೂ ಹೊಡೆದಾಟ ಬಡ್ದಾಟಕ್ಕೆಲ್ಲ ಹೋಗ್ಬಾರ್ದು. ಅದೆಲ್ಲ ಮರ್ತೋದ್ರಿ ಅಲ್ವಾ? ಇನ್ ನಿಮ್ಮಿಷ್ಟ. ಅಣ್ಣಯ್ಯ, ನೀನು ಹೋಗ್ತಿರೋ ದಾರಿ ಸರಿ ಅಂತ ನಿನ್ಗನ್ಸಿದ್ರೆ ಯಾರ ಮಾತಿಗೂ ತಲೆಬಾಗೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಆ ದಾರಿ ತಪ್ಪು ಅನ್ಸಿದ್ರೆ ಅವ್ರು ಹೇಳೋ ಹಾಗದನ್ನ ಬಿಟ್ಬಿಡೋದು ವಾಸಿ. ಯೋಚನೆ ಮಾಡು. ಪದಕ ಬಂದ್ರೆ ಸಾಕು ಅಂತ ಅದ್ರ ಬಗ್ಗೆ ನಿನಗೇನು ಹೇಳಲಿಲ್ಲ. ಆದರೆ ಒಂದಂತೂ ದಿಟ್ಟ ಕಳ್ಳ, ದುಡ್ಡಿಗೋಸ್ಕರ ಯಾವ ಪಂದ್ಯನೂ ಆಡಬಾರ್ದು. ದುಡ್ಡಿಗೋಸ್ಕರ ಬಂದಿದ್ದೇನೋ ದಿಟ್ಟ, ಆದರೆ ನಾನು ಕಲಿಬೇಕಾದ್ರೆ ಪ್ರಾಮಾಣಿಕವಾಗಿ ಕಲ್ತೀವಿ. ನನಗೆ ನಾನು ಮೋಸ ಮಾಡ್ಕೊಂಡಿಲ್ಲ ಉಸ್ತಾದ್. ಈಗ ನೀನು ಮನಸ್ಸಿನಾಗೆ ದುಡ್ಡಿಗೋಸ್ಕರನೇ ಪಂದ್ಯ ಆಡ್ತಾ ಇರೋದು ಅನ್ನೋದು ಐತೋ ಇಲ್ವೋ? ದಿಟ್ಟ ಹೇಳು. ಐತೆ. ಆ ಯೋಚನೆನ ಬದಲಾಯಿಸ್ಕೋ. ಕುಸ್ತಿಗಾಗಿ ನನ್ನ ಜೀವನನೇ ನಾನು ಮುಡುಪಾಗಿಟ್ಟಿದ್ದೀನಿ. ಇನ್ನು ಎಷ್ಟೋ ಪೈಲ್ವಾನ್ಗಳು ಕುಸ್ತಿನಾಗೆ ಸಾಧನೆ ಮಾಡ್ತಾನೆ ಅವರೇ, ಆದರೆ ಆ ಆಂಜನೇಯನ ಅನುಗ್ರಹ ನಿನಗೆ ಸಿಕ್ಕೈತೆ. ಅದನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ಬೇಡ. ಪಂದ್ಯ ಆಡೋ ಕಟ್ಟಿ. ನಾನು ಸಂಸ್ಬಿಡಿ ಉಸ್ತಾದ್, ನಾನು ಬೇರೆ ಏನೋ ಕೆಲಸ ನೋಡ್ಕೊತೀನಿ. ನಮ್ಮವ್ರಿಗೆ ನೋವಾಗೋ ಕೆಲಸ ನಾನು ಯಾವತ್ತೂ ಮಾಡೋಕ್ಕಿಲ್ಲ. ಆದರೆ ನನಗೆ ನೀನು ಮಾತು ಕೊಟ್ಟಿದೀಯಾ? ಆ ಮಾತನ್ನ ಮೀರ್ತಿಯಲ್ಲ, ಇನ್ನು ನಾನೇನು ಹೇಳಕ್ಕಿಲ್ಲ.
ಮಾತಾಡಿದ್ದಕ್ಕೆ ಬೇಜಾರು ಮಾಡಿಕೊಂಡು ಮನೆಗೆ ಬಂದಿಲ್ವೋ ಏನೋ. ಐ ಆಮ್ ಸಾರಿ ಶ್ರೀ, ನಾನು ತುಂಬ ರೂಡಾಗೆ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಆದರೆ ನೀವೆಲ್ಲಿ ಮೊದಲಿನ ಥರ ಮತ್ತೆ ಹೊಡೆದಾಟಕ್ಕೆ ಇಳಿತೀರೋ ಅಂತ ಭಯ ನನಗೆ. ಅದು ಅಲ್ಲದೆ ಇದನ್ನೆಲ್ಲ ದುಡ್ಡುಗೋಸ್ಕರ ಮಾಡೋದು ನಿಜವಾಗ್ಲೂ ತಪ್ಪು. ಅದಕ್ಕೆ ನನ್ನ ಮಾತಿಂದ ನಿಮ್ಗೆ ನೋವಾದರೂ ಪರವಾಗಿಲ್ಲ, ಆದರೆ ಈ ಸಲ ನಾನು ನಿಮ್ಮನ್ನ ಅಷ್ಟು ಸಲೀಸಾಗಿ ಬಿಟ್ಕೊಡಲ್ಲ. ಅಕ್ಕ ಎಷ್ಟು ಹೆದರ್ಕೊಂಡಿದ್ಲು ಗೊತ್ತಾ ಬಾವ, ನೀವು ಇಲ್ಲಿರ್ಬೇಕಿತ್ತು ಅವಳನ್ನ ಸಮಾಧಾನ ಮಾಡೋಕ್ಕೆ. ಒಂದು ನಿಮಿಷ ಅಕ್ಕನ ಕೈ ಕೊಡ್ತೀನಿ. ನೀನು ಮಾತಾಡು, ನಾನು ಹೊರಗಿರ್ತೀನಿ. ಏನಾಯ್ತು ಸಹನಾ ಅವರೇ? ನೀವು ಇಲ್ಲಿಗೆ ಬಂದಾಗ ಹೇಳ್ತೀನಿ. ಯಾವಾಗ ಬರ್ತೀರಾ? ರಜಾ ಕೊಟ್ಟಾಗ. ನೀವು ತಿಳ್ಕೊಳ್ಳಿಲ್ಲ ಅಂದರೆ ನಾನೊಂದು ಮಾತು ಹೇಳ. ನನ್ನ ಸಹನಾ ಅವರು ಯಾವತ್ತೂ ತಪ್ಪು ಮಾತಾಡಲ್ಲ ಅಂತ ನನಗೆ ಗೊತ್ತು. ಅದೇನು ಅಂತ ಹೇಳಿ ಸಹನಾ ಅವರೇ, ಪ್ಲೀಸ್. ನೀವೊಬ್ಬರೇ ಅಲ್ಲಿರೋದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ. ಅದು ಅಲ್ಲದೆ ಹಬ್ಬ ಕಳೆದೋದ್ರೂ ನೀವಿನ್ನೂ ಇಲ್ಲಿಗೆ ಬಂದಿಲ್ಲ. ನನಗೆ ನಿಮ್ಮನ್ನು ನೋಡಬೇಕು ಅಂತ ಸಿಯಾನೆ ಅನಿಸ್ತೈತೆ. ನಿಮ್ಮನ್ನ ಬಿಟ್ಟಿರೋಕ್ಕಾಯ್ತಾ ಇಲ್ಲ ನನ್ನ ಕೈಲಿ. ನನಗೂ ಅಷ್ಟೇ ಸಹನಾ ಅವರೇ, ನಿಮ್ಮನ್ನು ತುಂಬಾ ನೋಡಬೇಕು ಅನಿಸ್ತಾ ಇದೆ. ಆದರೆ ಏನು ಮಾಡೋದು, ಕೆಲಸನಾ? ನಾನು ಫೋನ್ ಮಾಡಿದ್ರೂ ನೀವು ಮಾತಾಡೋಕ್ಕಿಲ್ಲ. ನೀವು ಯಾವಾಗ ಬಿಡುವಾಯ್ತೀರಾ ಅಂತಲೂ ನನಗೆ ಗೊತ್ತಾಗೋಕ್ಕಿಲ್ಲ. ಫೋನ್ ಮಾಡಿದ್ರಾ? ಯಾವಾಗ? ನೀವೇ ಹೇಳಿದ್ರಲ್ಲ ನಿಮ್ಗೆ ಯಾವಾಗ ಮಾತಾಡಬೇಕು ಅಂತ ಅನಿಸ್ತಾಯಿತೋ ಆಗೆಲ್ಲ ಫೋನ್ ಮಾಡಿ ಅಂತ. ನಾನು ನಿಮಗೆ ಫೋನ್ ಮಾಡಿದೆ, ಆದರೆ ನೀವೇ ಎತ್ತನಿಲ್ಲ. ಸಾರಿ ಸಹನಾ ಅವರೇ, ಅದು ಕ್ಲಾಸಲ್ಲಿದ್ದಾಗ ಫೋನ್ನ ಸೈಲೆಂಟ್ಗೆ ಹಾಕಿಟ್ಟಿರ್ತೀನಿ. ಕ್ಲಾಸ್ ಆದಮೇಲೂ ಕಾಲ್ ಲಾಕ್ ಚೆಕ್ ಮಾಡೋದು ಮರ್ತೋಗ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಸಹನಾ ಅವರೇ, ಕ್ಷಮಿಸ್ಬಿಡಿ. ಸಾರಿ ಅಂದ್ಬಿಟ್ರೆ ಹಿಂಗೆ ಬಂದು ಹಂಗೆ ಹೋಗ್ಬಿಟ್ರಿ. ನಂಗೆ ಯೋಟ್ ಬೇಸರ ಆಯಿತು ಗೊತ್ತಾ. ನಿಮ್ಮ ಜೊತೆ ಬಾಯಿ ತುಂಬ ಮಾತಾಡೋಕ್ಕೂ ಆಗಲಿಲ್ಲ. ಸಾರಿ ಸಹನಾ ಅವರೇ, ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ಈ ಥರ ಆಗದಿರಂಗೆ ನಾನು ನೋಡ್ಕೋತೀನಿ, ಓಕೆನಾ? ಇನ್ ಕೇಸ್ ನಾನು ಕ್ಲಾಸಲ್ಲಿದ್ದು ನಿಮ್ಮ ಫೋನ್ ಬಂದಾಗ ನಾನು ನೋಡಿಲ್ಲ ಅಂತಂದರೆ ಕ್ಲಾಸ್ ಮುಗಿದ ತಕ್ಷಣ ಇಮ್ಮಿಡಿಯೇಟಾಗಿ ನಿಮಗೆ ಕಾಲ್ ಮಾಡ್ತೀನಿ, ಓಕೆನಾ? ನಿಮ್ಮ ಮಾತು ತಪ್ಪಾರ್ದು. ಸರಿ, ನಾನು ಮಾತಿಗೆ ತಪ್ಪಬಾರ್ದು ಅಂತಂದರೆ ನೀವು ನಾನು ಕೇಳಿದ್ದು ಕೊಡಬೇಕು. ಕೊಡ್ಬೇಕಾ? ಏನು? ಒಂದು ಮುತ್ತು. ಸುಮ್ಮನೆ ಇರಿ ಮುರುಳಿ, ನನಗೆ ಗೊತ್ತಿಲ್ವಾ? ಇಲ್ಲ ಇಲ್ಲ, ಆಗಕ್ಕಿಲ್ಲ. ಯಾಕೆ? ಇಲ್ಲ, ಇವತ್ತು ಬೇಡ. ನೀವು ಬನ್ನಿ, ಆಮ್ಯಾಕೆ ಮಾತಾಡುಮ್ಮ. ಸಹನಾ ಅವರೇ, ರಜೆ ಸಿಕ್ಕಾಗ ನೀವು ಬನ್ನಿ. ಈಗ ಫೋನ್ ಮಾಡುತ್ತೀನಿ. ಏನು ಕೊಡಲ್ಲ ಅಂತಾರಲ್ಲ. ಹಲೋ ಹಲೋ, ಏಯ್ ಯಾರ್ಲ ಅದು? ಸೌಂಡೇ ಬರ್ತಾ ಇಲ್ಲ. ಮೈಕ್ ಆನ್ ಮಾಡಿದ್ರೆ ಇಲ್ವಾ ನೋಡ್ರಲ್ಲೇ. ಹಲೋ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಒಸಿ ತುಮ್ಕಿರ್ಬೇಕು. ಇನ್ನೇನ್ ಪಂದ್ಯ ಶುರು ಆಯ್ತವೆ.
ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರಗಳು. ಪಾಲಗ್ರಹಾರ ಗ್ರಾಮದ ಬೈಲು ಆಂಜನೇಯ ಸ್ವಾಮಿ ಕೃಪೆಯಿಂದ ದಸರಾ ಹಾಗೂ ದೀಪಾವಳಿ ಪ್ರಯುಕ್ತ ನಡೀತಾ ಇರುವ 25ನೇ ವರ್ಷದ ಕುಸ್ತಿ ಪಂದ್ಯಾವಳಿಗೆ ಸುತ್ತ ಆರಹಳ್ಳಿಯ ಗ್ರಾಮಸ್ಥರು, ಹಿರಿಯರು, ಕಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇನ್ನು ಕೆಲವೇ ನಿಮಿಷದಲ್ಲಿ ಗಂಡು ಕಲೆ ಎಂದೇ ಪ್ರಖ್ಯಾತವಾಗಿರುವ ಕುಸ್ತಿ ಪಂದ್ಯಾವಳಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಗ್ರಾಮಸ್ಥರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಖಾಡದಲ್ಲಿ ಸೇರಿ ಕುಸ್ತಿ ಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿ. ಅಂಗಳಕ್ಕೀಗ ಜಟ್ಟಿಗಳ ಆಗಮನ ಆಗ್ತಾ ಇದೆ. ಚಪ್ಪಾಳೆ. ವೀರಾಂಜನೇಯ ಗರಡಿ ಕಡೆಯಿಂದ ಕುಸ್ತಿ ಪಟುಗಳೆಲ್ಲ ಅಖಾಡಕ್ಕೆ ಇಳಿತಾ ಇದ್ದಾರೆ. ಕುಸ್ತಿ ಪಟುಗಳೆಲ್ಲ ಬರ್ತಾ ಇದ್ದಾರೆ. ಈಗ ಉಸ್ತಾದ್ ರಂಗಪ್ಪ ಗರಡಿಯಿಂದ ಜೋರಾದ ಚಪ್ಪಾಳೆ. ಇವರ ಮುಷ್ಟಿ ವಜ್ರ ಮುಷ್ಟಿ, ದೇಹ ಬಂಡೆ ಎಷ್ಟೇ ಕಷ್ಟಿ. ಇವರು ಅಖಾಡದಲ್ಲಿ ಹಾಕೋ ಡಾವು ಎದುರಾಳಿಗಳಿಗೆ ತೋರಿಸುತ್ತೆ ನೋವು. ಇವ್ರು ತಿನ್ನೋ ತುಪ್ಪ ಬೆಣ್ಣೆ ತುಂಬಾ ಮೃದು, ಆದ್ರೆ ಇವ್ರು ಮೆಟ್ಟಿರೋ ಮಿಟ್ಟಿ ಗೊತ್ತು, ಇವ್ರು ಹಾಕೋ ಗುದ್ದು ಗುದ್ದು. ಬರ್ಲಿ ಚಪ್ಪಾಳೆ. ಬೇರೆ ರಾಜ್ಯದ ಪಟುಗಳನ್ನ ಮಣ್ಮುಕ್ತಿ ಬೆವರಿಳಿಸಿದಂತಹ ಜಗಜ್ಜಟ್ಟಿಗಳು ಇವತ್ತು ನಮ್ಮ ಮುಂದೆ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಸ್ತಿ ಪಂದ್ಯಾವಳಿ ಆರಂಭವಾಗುತ್ತೆ. ಪೂಜೆ ಶುರು ಮಾಡ್ತಾರೆ. ಪುಟ್ಟಸ್ವಾಮಿ, ಪುಟ್ಟಸ್ವಾಮಿ, ಪೈಲ್ವಾನ್ ಪಕ್ಕಿ ಹತ್ರ ಬಿಗ್ಗೆ ಹಿಡಿದು ನಿನ್ನ ಕುತ್ತಿಗೆನ ಕೋಳಿ ಹಂಗೆ ಬಿಗ್ಗೆ ಹಮ್ಮಿಕೊಂಡಿದ್ರೆ ಅಳ್ಳಾಡ್ಬಾರ್ದು. 10 ಸೆಕೆಂಡು ಜೋರಾಗಿ ಉಸಿರಾಡು. ಕತ್ತನ್ನ ಬಗ್ಸಿ ರಭಸವಾಗಿ ಹೇಳಿದ್ರೆ ನಿನ್ನ ಎದುರಾಳೆ ಆಯ ತಪ್ಪಿ ಕೆಳಗೆ ಬೀಳ್ತಾನೆ. ನಾವೇನಿದ್ರು 70 kg ಹೊಡಿಬೇಕು. ಆಯ್ತು ಉಸ್ತಾದ್, ನಾನು ಹಾಕೋ ಪಟ್ಟು ನೋಡಿ ಎದುರಾಳಿ ಸುಸ್ತಾಗ್ಬಿಡ್ಬೇಕು. ಬಜರಂಗಿ ಸಂಜೀವನಿ ಪರ್ವತ ಹೊತ್ತಂಗೆ ಇವತ್ತು ಎಲ್ಲ ಪೈಲ್ವಾನ್ರನ್ನು ಹೊತ್ತು ಕೆಳಗೆ ಕೆಡುತ್ತೀನಿ ಉಸ್ತಾದ್. ಅಷ್ಟಾದ್ರೆ ಈ ಉಸ್ತಾದ್ ಮೀಸೆ ತುದಿನಾಗೆ ಆಕಾಶ ನೋಡಕ್ ಒಂದು ಗತ್ತು ಬರ್ತದೆ. ಗರಡಿ ಮನೆಗಳಿಂದ ಯಾರು ತಮ್ಮ ತಮ್ಮ ಹೆಸರನ್ನ ನೋಂದಾವಣಿ ಮಾಡ್ತೀರಾ ಅಂತವ್ರಿಗೆ ಮಾತ್ರ ಆಡೋದಕ್ಕೆ ಅವಕಾಶ ಕೊಡ್ತೀವಿ. ಯಾಕೆ ಉಸ್ತಾದ್, ಏನಾಯ್ತು? ಏನಿಲ್ಲ. ಓ, ಆ ಕಂಟಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಆ ದರ್ಪದೋಸ್ತನ್ನ ಕರ್ಕೊಬಂದು ಆ ಕಡೆ ಬಿಟ್ರಿ, ಈಗ ನೋಡಿ ಏನಾಯ್ತು. ಹೆಸರು ನೋಂದಾವಣೆ ಮಾಡದೇ ಇರತಕ್ಕಂತ ಪಟುಗಳು ಏನಾದ್ರು ಪಂದ್ಯಾವಳಿ ಆಡಿದ್ರೆ ಅಂತ ತಂಡವನ್ನ ಈ ಪಂದ್ಯಾವಳಿಯಿಂದ ಆಚೆ ಇಡಲಾಗುತ್ತೆ. ಈಗ ನಮ್ಮಲ್ಲಿ ನೋಂದಣಿ ಆಡ್ತಕ್ಕಂತ ಪೈಲ್ವಾನ್ಗಳ ಲಿಸ್ಟ್ ಹೇಳ್ತಾ ಇದ್ದೀನಿ. ವೀರಾಂಜನೇಯ ಗರಡಿ ಕಡೆಯಿಂದ ಪೈಲ್ವಾನ್ ಪ್ರತಾಪ್ ಬಂದಿದ್ದೀನಿ. ಪೈಲ್ವಾನ್ ದಿಲೀಪ್ ಬಂದಿದ್ದೀನಿ. ಪೈಲ್ವಾನ್ ಪುಟ್ಟರಾಜು ಬಂದಿದ್ದೀನಣ್ಣ. ಪೈಲ್ವಾನ್ ಕಿರಣ್ ಬಂದಿದ್ದೀನಿ. ಪೈಲ್ವಾನ್ ಶ್ರೀಕಂಠೇಶ್ವರ ಪೈಲ್ವಾನ್ ಶ್ರೀಕಂಠೇಶ್ವರ ಅವನು ಬಂದಿಲ್ಲ.
ಬಂದಿಲ್ವಾ? ಹಂಗಂದ್ರೆ ಅವ್ರ ಹೆಸರು ತೆಗಿಯೋದಾ? ಬೇಡ, ಅವನು ಬರ್ತಾನೆ, ಬಂದೇ ಬರ್ತಾನೆ. ನನ್ನ ಶಿಷ್ಯ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನಗೈತೆ.